ಏನಿವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದು ಸುಮಾರು ದಶಕಗಳ ಹೋರಾಟ ಇರ್ಬೋದು. ರಾಜ ಮಹಾರಾಜರು ಹೋರಾಟ ಮಾಡಿದ್ರು ಸಹ ಬಾಬರಿ ಮಸೀದಿ ಒಂದು ಧ್ವಂಸ ಆಗಿರ್ಲಿಲ್ಲ. ಹಿಂದೆ ಅದ್ವಾನಿ ಅವರ ಕಾಲದಲ್ಲಿ ಬಾಬರಿ ಮಸೀದಿ ಧ್ವಂಸವಾದಂತ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಂತ ನಮ್ಮ ದಿಬ್ಬೂರು ಜಯಣ್ಣವರಿಗೆ ಇವತ್ತು ರೈತ ಮಗನಾಗಿ ಅವತ್ತು ರಾಜ್ಯದ ರೈತ ಪೋಸ್ಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಯಲಹಂಕ ಕ್ಷೇತ್ರದ ಜನತೆಗೂ ಮತ್ತು ನಮ್ಮ ಶಾಸಕರಿಗೂ ಒಳ್ಳೆಯ ಒಂದು ವಿಷಯ ಆಗಿದೆ. ಇವತ್ತು ನಮ್ಮೆಲ್ಲ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಗಳ ಪರವಾಗಿ ದಿಬ್ಬೂರು ಜಯಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರೆ, ಅದೇ ರೀತಿ ರೈತ ನಾಯಕರಾದಂತ ನಮ್ಮ ಕೇಶವಮೂರ್ತಣ್ಣವ್ರಿಗೂ ಸಹ ರಾಜ್ಯದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇಬ್ಬರಿಗೂ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದಂತ ಒಂದು ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ರು. ಅವರು ಹಿಂದೆ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದ್ ನಾನು ಹೇಳಿದ್ನಲ್ಲ, ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಯಾರೋ ಒಬ್ಬರು ಇಬ್ರು ಹೋಗಿದ್ರು. ಅದರಲ್ಲೂ ಒಬ್ಬರಾಗಿ ಬಾಬರಿ ಮಸೀದಿ ಧ್ವಂಸ ಕಾರ್ಯದಲ್ಲಿ ಭಾಗವಹಿಸಿದ್ದಂತ ದಿಬ್ಬೂರು ಜಯಣ್ಣನಿಗೆ ಇವತ್ತು ರಾಜ್ಯದಲ್ಲಿ ಗುರುತಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಒಂದು ರಾಜ್ಯ ಪೋಸ್ಟ್ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ ಕಾರ್ಯಕರ್ತರನ್ನ ಗುರುತಿಸಿ ಇನ್ನೂ ಉನ್ನತವಾದಂತಹ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಶಾಸಕರು ಮತ್ತು ರಾಜ್ಯ ನಾಯಕರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಿವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದು ಸುಮಾರು ದಶಕಗಳ ಹೋರಾಟ ಇರ್ಬೋದು. ರಾಜ ಮಹಾರಾಜರು ಹೋರಾಟ ಮಾಡಿದ್ರು ಸಹ ಬಾಬರಿ ಮಸೀದಿ ಒಂದು ಧ್ವಂಸ ಆಗಿರ್ಲಿಲ್ಲ. ಹಿಂದೆ ಅದ್ವಾನಿ ಅವರ ಕಾಲದಲ್ಲಿ ಬಾಬರಿ ಮಸೀದಿ ಧ್ವಂಸವಾದಂತ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಂತ ನಮ್ಮ ದಿಬ್ಬೂರು ಜಯಣ್ಣವರಿಗೆ ಇವತ್ತು ರೈತ ಮಗನಾಗಿ ಅವತ್ತು ರಾಜ್ಯದ ರೈತ ಪೋಸ್ಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಯಲಹಂಕ ಕ್ಷೇತ್ರದ ಜನತೆಗೂ ಮತ್ತು ನಮ್ಮ ಶಾಸಕರಿಗೂ ಒಳ್ಳೆಯ ಒಂದು ವಿಷಯ ಆಗಿದೆ. ಇವತ್ತು ನಮ್ಮೆಲ್ಲ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಗಳ ಪರವಾಗಿ ದಿಬ್ಬೂರು ಜಯಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರೆ, ಅದೇ ರೀತಿ ರೈತ ನಾಯಕರಾದಂತ ನಮ್ಮ ಕೇಶವಮೂರ್ತಣ್ಣವ್ರಿಗೂ ಸಹ ರಾಜ್ಯದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇಬ್ಬರಿಗೂ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದಂತ ಒಂದು ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ರು. ಅವರು ಹಿಂದೆ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದ್ ನಾನು ಹೇಳಿದ್ನಲ್ಲ, ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಯಾರೋ ಒಬ್ಬರು ಇಬ್ರು ಹೋಗಿದ್ರು. ಅದರಲ್ಲೂ ಒಬ್ಬರಾಗಿ ಬಾಬರಿ ಮಸೀದಿ ಧ್ವಂಸ ಕಾರ್ಯದಲ್ಲಿ ಭಾಗವಹಿಸಿದ್ದಂತ ದಿಬ್ಬೂರು ಜಯಣ್ಣನಿಗೆ ಇವತ್ತು ರಾಜ್ಯದಲ್ಲಿ ಗುರುತಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಒಂದು ರಾಜ್ಯ ಪೋಸ್ಟ್ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ ಕಾರ್ಯಕರ್ತರನ್ನ ಗುರುತಿಸಿ ಇನ್ನೂ ಉನ್ನತವಾದಂತಹ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಶಾಸಕರು ಮತ್ತು ರಾಜ್ಯ ನಾಯಕರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ.